for about 50,000 units, and that should be a pretty good deal, my friend. Excuse me, give me a minute. Common sense ಇದೆಯೇನ್ರಿ ನಿಮ್ಗೆ? ಫೋನ್ ಸೈಲೆಂಟ್ ಅಲ್ಲಿ ಇಟ್ಕೊಳ್ಬೇಕು ಅಂತ ಗೊತ್ತಾಗಲ್ವಾ? Mr. Roy, hi. Well, sorry for that. ಇಷ್ಟೊತ್ತು ಏನ್ ನಿಮ್ ಮೊಬೈಲ್ ಸೈಲೆಂಟ್ ಅಲ್ಲಿ ಇತ್ತಾ? ಇದು ನಿಮ್ ಹೆಂಡ್ರದೇ ಕಾಲು. ಮೊದ್ಲು ಅವ್ರಿಗೆ ಹೇಳಿ ಡಿಸ್ಟರ್ಬ್ ಮಾಡಬೇಡಿ, ಆನ್ ಡ್ಯೂಟಿಲಿ ಇದೀವಿ ಅಂತ. ಮೇಡಮ್, ನಿಮ್ ಯಜಮಾನ್ರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇದಾರೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ಮೊದ್ಲು ಅವರಿಗೆ ಫೋನ್ ಕೊಡಿ. ಯಾಕೆ ಮೇಡಮ್, ಎಲ್ರಿಗೂ ನನ್ನ ಕೆಲ್ಸದ ಮೇಲೆ ಕಣ್ಣು. ಈಗ ತಾನೇ ನೀವು ಕಾಲ್ ಮಾಡಿದ್ದಕ್ಕೆ ನಾನು ಫೋನ್ ಬಡ್ಕೊಂತು ಅಂತ ಬಾಯಿಗೆ ಬಂದಂಗೆ ಬೈದ್ರು. ಬಾಸ್ ಮೂಡು ಸರಿ ಇಲ್ಲ. ಅದನ್ನ ಸರಿ ಮಾಡೋದಕ್ಕೆ ಹೇಳ್ತಿರೋದು, ಮೊದ್ಲು ಅವ್ರಿಗೆ ಫೋನ್ ಕೊಡಿ. ನಮ್ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ. ಈ ಕಡೆ ಬಾಸು, ಆ ಕಡೆ ಫ್ಯೂಚರ್ ಬಾಸು. ಅವ್ರಿಗಿಲ್ಲ ಅಂದ್ರೆ ಫ್ಯೂಚರ್ ಹಾಳಾಗುತ್ತೆ. ಅವ್ರ ಮಾತು ಕೇಳಿ ಇವ್ರನ್ನ ಮಾತಾಡ್ಸಿದ್ರೆ ಪ್ರೆಸೆಂಟ್ ಹಾಳಾಗೋಗುತ್ತೆ. ದೇವ್ರೇ, ನೀನೇ ಕಾಪಾಡ್ಬೇಕಪ್ಪ. ಬಾಸ್, ಏನ್ರಿ? ಅದು ನಿಮ್ ಮೇಡಮ್ ಕಾಲ್ ಮಾಡಿದ್ದಾರೆ. ಅಲ್ಲ, ಅಮೂಲ್ಯ ಮೇಡಮ್ ಕಾಲ್ ಮಾಡಿದ್ದಾರೆ. ಅವ್ರೇನೋ ನಿಮ್ಮ ಹತ್ರ ಅರ್ಜೆಂಟ್ ಮಾತಾಡ್ಬೇಕಂತೆ. Mr. Roy, hi. It's kind of emergency. I have to take a call. I'll get back to you as soon as possible. Thank you. ಅಮೂಲ್ಯ, ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ. ಏನಂತ ಬೇಗ ಹೇಳು. ಅಯ್ಯೋ, ಬೇಗ ಹೇಳಿದೆ ನನ್ನ ಕತೆ ಹೊಡಿತೀನ. ಒಂದ್ ಗುಡ್ ನ್ಯೂಸ್ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ವಿಕ್ಕಿ ಬಾಬಾ ಕೋಮಾಯಿಂದ ಆಚೆ ಬಂದಿದ್ದಾರೆ. ಅವ್ರು ಹುಷಾರಾಗ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ವಾವ್, ದಟ್ಸ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಅಮೂಲ್ಯ. ನಿಜವಾಗ್ಲೂ ತಲೆ ಮೇಲೆ ಇದ್ದಿದ್ದು ಬೆಟ್ಟ ಕರ್ಗೋಯ್ತು ಅನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಐ ಲವ್ ಯು. ಅದು ಖುಷಿನಲ್ಲಿ ಹಾಗೆ ಹೇಳಿದೆ. ಲೌಡ್ ಸ್ಪೀಕರ್ ಇದ್ದಾರೆ, ಆದ್ಯನೂ ಇದ್ದಾರೆ. ಇಬ್ಬರಿಗೂ ಸೇರಿಸಿ ಹೇಳಿ. ಓಕೆ, ಐ ಟಾಕ್ ಯು ಲೇಟರ್. ಎಲ್ಲರಿಗೂ ಸೇರಿಸಿ ಐ ಲವ್ ಯು, ಐ ಲವ್ ಯು. ಬಾಸ್ ಬಾಸ್, ಫೋನು ನಂದು. ಸಾರಿ. ಇಲ್ಲೇನ ಮಾಡ್ತಿದ್ಯಾ? ಒಳಗಡೆ ಕೆಲಸ ಮುಗಿಸಿ ವಿಷಯ ನಾನು ಮುಟ್ಟಿಸ್ಬೇಕು ತಾನೆ. ಒಳ್ಳೆ ಊರು ಬಿಟ್ಟು ಎಸ್ಕೇಪ್ ಅಂತ ಆಡ್ತಿದ್ಯಾ? ಬಸ್, ನಾನು ಹೋಗ್ಬೇಕು, ನನ್ನ ಬಿಟ್ಬಿಡಿ. ಹೋಗ್ಬೇಕು? ಒಳಗೆ ಏನು ನಡೀತಾ ಅದನ್ನು ಹೇಳೋ. ಇಂಜೆಕ್ಷನ್ ಕೊಟ್ಟಿಯ ಅವನಿಗೆ? ಹಾಕಿ ಹೋಗೇನಾ? ನೀವು ಬೇಡ, ನಿಮ್ಮ ಸವಾಸನೂ ಬೇಡ. ನಿಮ್ಮ ಅಡ್ವಾನ್ಸ್ನ ವಾಪಸ್ ಕೊಟ್ಬಿಡ್ತೀನಿ. ಏನಾಯ್ತು ನಿಮ್ಗೆ? ಯಾಕೆ ಏನಾರ ಮಾತಾಡ್ತಿದ್ಯಾ? ಹೇಳಿದ್ನಲ್ಲ ಬಾಸ್, ಬಿಟ್ಬಿಡಿ ಅಂತ. ನನ್ನ ಹತ್ರ ಈ ಕೆಲಸ ಆಗಲ್ಲ. ಯಾಕೋ? ದುಡ್ಡು ಕಮ್ಮಿ ಆಯ್ತಾ? ಮೊದಲೇ ಹೇಳಿದೆ ತಾನೆ, ದುಡ್ಡು ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ ಅಂತ. ಎಷ್ಟು ಬೇಕಾ ಕೇಳೋ, ಕೊಡ್ತೀನಿ. ಕೆಲಸ ಮಾತ್ರ ಆಗ್ಲೇಬೇಕು. ಬಾಸ್, ದುಡ್ಡಿನಿಂದ ಬಿದ್ದು ನನ್ನ ಜೀವನ ಹಾಳು ಮಾಡ್ಕೊಳಕ್ ನಾನು ತಯಾರಿಲ್ಲ. ಇದ್ಯಾಕೋ ನನ್ನ ಹತ್ರ ಆಗೋ ಥರದ ಕೆಲಸ ಅಲ್ಲ. ಈ ಕೆಲಸ ಆಗ್ಲೇಬೇಕು ಅಂದ್ರೆ ನೀವು ಬೇರೆಯವ್ರನ್ನ ನೋಡ್ಕೊಂಡ್ಬಿಡಿ. ದಯವಿಟ್ಟು ನನ್ನ ಬಿಟ್ಬಿಡಿ ಬಾಸ್. ಅಲ್ವೋ ಲೇ ಲೇ ಲೇ. ಅಯ್ಯೋ, ಏನಪ್ಪ ಇವ್ನು ಹಿಂಗೋಗ್ಬಿಟ್ಟ? ಒಳಗಡೆ ಏನು ನಡೀತು ಅಂತಾನೆ ಹೇಳಲಿಲ್ಲ. ನಾನು ಬೇರೆ ನನ್ನ ಸಿಸ್ಟರ್ ಹತ್ರ ಫುಲ್ ಬಿಲ್ಡಪ್ ತಗೊಂಡ್ಬಿಟ್ಟಿದ್ದೀನಿ. ಅವ್ರದ್ದು ಕಾಲ್ ಬೇರೆ ಬರೋ ಟೈಮು. ಏನು ಆನ್ಸರ್ ಮಾಡ್ರಪ್ಪ? ಅಯ್ಯೋ,
ಅಟ್ಯಾಕ್ ಮಾಡಕ್ ಬಂದಿದ್ದಿಬ್ರಲ್ಲಿ ಪಾಪ ಇವನೇ ಅನ್ಸುತ್ತೆ. ಅದಕ್ಕೆ ತರ್ಚಿದ ಗಾಯದ ಬಗ್ಗೆ ಕೇಳ್ತಿದ್ದಾಗೆ ಗಾಬರಿ ಆಗ್ಬಿಟ್ಟ. ಭಾವನ ಮುಗ್ಸಕ್ ನೋಡ್ತಿರೋ ನಿಜಾನೇ ಅಂದ್ರೆ ಈಗ್ಲೂ ಅವನು ಅದಕ್ಕೆ ಬಂದಿದ್ದ. ಬಜರಂಗಿ ಈಗ್ಲೂ ಅವನನ್ನ ಹಿಡಿಬೇಕು. ಸರಿಯಾಗಿ ವಿಚಾರಿಸಿದ್ರೆ ಎಲ್ಲ ಬಾಯ್ಬಿಡ್ತಾನೆ. ಸರ್, ಊರಲ್ಲಿ ನಮ್ಮ ಬ್ರದರ್ಗೆ ಹುಷಾರಿರಲಿಲ್ಲ. ಒಂದು 15 days ರಜೆ ಬೇಕಾಗಿತ್ತು ಸರ್. ಆಯ್ತು, ಹೋಗಿ ಬನ್ನಿ. ಥ್ಯಾಂಕ್ ಯು ಸರ್. ಅದು ನಿಮ್ಮ ಹಾಸ್ಪಿಟ್ಲಲ್ಲಿ ಒಬ್ರು ಮೇಲ್ ನರ್ಸ್ ಕೆಲಸ ಮಾಡ್ತಾರಲ್ವಾ, ಅದೇ ಮೀಡಿಯಂ ಹೈಟ್ ಇದ್ದಾರೆ, ಮೀಡಿಯಂ ದಪ್ಪ ಇದ್ದಾರೆ, ಸ್ವಲ್ಪ ಗಡ್ಡ ಬಿಟ್ಟಿದ್ದಾರೆ, ಸ್ವಲ್ಪ ಕರ್ಲಿ ಹೇರ್ ಇದೆಯಲ್ಲ. ಹಾಂ, ವಿಕ್ಕಿ ಅವ್ರಿಗೆ ಮೆಡಿಸಿನ್ ಕೊಡ್ತಿದ್ರಲ್ವಾ, ಅವ್ರು ಎಲ್ಲಿ ಹೋದ್ರು? ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಹೌದಾ? ಅವ್ರು ಈಗಷ್ಟೇ ಎಮರ್ಜೆನ್ಸಿ ಅಂತ 15 ದಿವಸ ಲೀವಕ್ಕೆ ಹೋದ್ರು. ನೀವು ಒಂದು 10 ನಿಮಿಷ ಮುಂಚೆ ಬಂದಿದ್ರೆ ಸಿಗ್ತಾ ಇದ್ರು. ಏನು ವಿಷಯ ಮೇಡಮ್? ಏನಿಲ್ಲ ಬಿಡಿ. ಅದಕ್ಕೆ ನೀವು ಇಲ್ಲಿರೋದ್ರ ಬದಲು ಮನೇಲಿರ್ಬೋದಲ್ವಾ? ನನ್ನ ಕೈಲಿ ಆಗಲ್ಲ ಅಮ್ಮ. ಎಲ್ಲರೂ ಇಲ್ಲೇ ಇದ್ದಾರೆ. ಅಣ್ಣ ಬೇರೆ ಒಬ್ಬನೇ ಇದ್ದಾನೆ. ನನಗೆ ಮಾತ್ರ ಮನೇಲಿರಂದ್ರೆ ಹೆಂಗಾಗತ್ತೆ ಹೇಳು? ಅಲ್ಲಿದ್ದು ಜಾಸ್ತಿ ಟೆನ್ಷನ್ ಆಗುತ್ತೆ ಗಣೆ. ಅದು ಸರಿನಾ? ಅದಕ್ಕೆ ಸರಿ, ನಾವಿಲ್ಲಿ ಹೀಗೆ ಕೂತ್ಕೊಳ್ಳೋದ್ರ ಬದಲು ಭಾವನ ಹೋಗಿ ಮಾತಾಡ್ಸೋಣವಾ? ಅಮ್ಮ, ಏನು ಹೇಳ್ತಿದ್ಯಾ ನೀನು? ನಾವೇನೇ ಮಾತಾಡಿದ್ರು ಅದು ವಿಕ್ಕಿ ಅವ್ರಿಗೆ ಅರ್ಥ ಆಗಲ್ಲ. ಹಾ ಅಮೂಲ್ಯ, ಸುಮ್ಮನೆ ನಾವು ಅವನಿಗೆ ಡಿಸ್ಟರ್ಬ್ ಮಾಡ್ದಂಗೆ ಆಗಲ್ವಾ? ಅಕ್ಕ, ಡಾಕ್ಟ್ರ್ ಏನಂದ್ರು ಅಂತ ಕೇಳಿಸ್ಕೊಳ್ಳಿಲ್ವಾ? ಭಾವಾಗ ನಾವೇನ್ ಮಾತಾಡಿದ್ರು ಕೇಳುತ್ತೆ, ಅರ್ಥನೂ ಆಗುತ್ತೆ. ಆದ್ರೆ ಅವ್ರಿಗೆ ವಾಪಸ್ ಮಾತಾಡೋದಕ್ಕಾಗ್ತಿಲ್ಲ ಅಷ್ಟೇ. ಅವನ ಸ್ಥಿತಿಲಿರುವಾಗ ನಾವೇನಂತ ಮಾತಾಡೋದು ಅಮೂಲ್ಯ? ಅದು ನಿಜಾನೇ. ವಿಕ್ಕೇನ ಆ ಥರ ನೋಡ್ತಿದ್ದಂಗೆನೆ ನಂಗೆ ಅಳು ಬಂದ್ಬಿಡತ್ತೆ ಕಣೆ. ಈಗಲೇ ಹೇಳ್ತಿದ್ದೀನಿ, ಭಾವನ್ ಮುಂದೆ ಯಾರು ಅಳ್ಬಾರ್ದು. ಸರಿ, ನೀನೇ ಮಾತಾಡು. ಅಕ್ಕ, ಎದ್ದೇಳಿ ಹೋಗೋಣ. ಇಲ್ಲ ಅಮ್ಮ, ನಾನು ಎಷ್ಟೇ ಅಳು ಕಂಟ್ರೋಲ್ ಮಾಡಿದ್ರು ನನ್ನ ಕೈಲಿ ಅಳು ತಡ್ಕೊಳಕ್ಕಾಗಲ್ಲ. ಅವ್ರ ಮುಂದೆ ಹತ್ರ ಅವರಿಗೂ ಬೇಜಾರಾಗಲ್ವಾ? ಖಂಡಿತ ಆಗುತ್ತೆ ಅಕ್ಕ. ಆದರೆ ನಾವು ಯಾರು ಅಳ್ಬಾರ್ದು ಅಷ್ಟೇ. ನನ್ನ ಜೊತೆ ನೀವೆಲ್ಲರೂ ಬಂದರೆ ಭಾವಂಗೆ ತುಂಬ ಖುಷಿ ಆಗುತ್ತೆ ಅಕ್ಕ. ಇಲ್ಲ ಅಮ್ಮ, ನನ್ನ ಕೈಲಾಗಲ್ಲ. ಅದಕ್ಕೆ ಏನ್ ಬಾಬಾ ನೀವು ಹಿಂಗ್ ಮಲ್ಕೊಂಡ್ಬಿಟ್ರೆ? ಹಾ, ರೌಡಿ ಬೇಬಿ, ರೌಡಿ ನಾದ್ನಿಗೆ ಭಾವ ನೀವು. ಎನರ್ಜಿಗೆ ಇನ್ನೊಂದು ಹೆಸರೇ ನೀವು. ನೀವೇ ಹಿಂಗ್ ಸೈಲೆಂಟ್ ಆಗಿ ಮಲ್ಕೊಂಡ್ಬಿಟ್ರೆ ನಾವೆಲ್ಲ ಹೇಗ್ ಖುಷಿಯಾಗಿರೋದು ಹೇಳಿ? ನಮ್ ವಿಚಾರ ಬಿಡಿ ಬಾಬಾ, ಆದ್ರೆ ನಿಮ್ ಡ್ರೀಮ್ ಗರ್ಲ್ ಬಗ್ಗೆ ಯೋಚನೆ ಮಾಡಿ. ನೋಡಿ, ಅವಳು ಸಪ್ಪಗೆ ಹೊರಗೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ನೀವು ಅವಳ ಲೈಫಿಗೆ ಬಂದ್ಮೇಲೆನೆ ಬಾವ ಅವಳು ಅಷ್ಟು ಖುಷಿಯಾಗಿರೋದನ್ನ ನಾವು ನೋಡಿದ್ದು.
ಈಗ ನೀವು ಇಲ್ಲಿ ಟೆಂಟ್ ಹಾಕಿದ್ದೀರಾ ಅಂತ ಅಕ್ಕ ಹೇಗೆ ಸೊರ್ಗೋಗಿದ್ದಾಳೆ ನೋಡಿ. ನೀವೇನ್ 2 ದಿನದಲ್ಲಿ ಹುಷಾರಾಗಿಲ್ಲ ಅಂದ್ರೆ ಮುಂದೆ ನಿಮ್ಗೆ ದೊಡ್ಡ ರಿಸ್ಕ್ ಇದೆ. ನೀವು ಬೇಗ ಸರಿ ಹೋಗ್ಲಿ ಅಂತ ಕಣ್ ದೇವ್ರು ದಿಂಡ್ರು ಮರ ಗೋಡೆ ಕಲ್ಗಳಿಗೆಲ್ಲ ಹರಕೆ ಹೊತ್ಬಿಡ್ದಾಳೆ ನಿಮ್ ಹೆಂಡತಿ. ಆಮೇಲೆ ಅದನ್ನೆಲ್ಲ ತೀರ್ಸೋದಕ್ಕೆ ಅವಳು ನಿಮ್ಮನೆ ಕರ್ಕೊಂಡು ಹೋಗೋದು. ನೀವೆಷ್ಟು ಬೇಗ ಹುಷಾರಾಗ್ತಿರೋ ನಿಮ್ಗೆ ಅಷ್ಟು ಓಡಾಟ ಕಮ್ಮಿ ಆಗುತ್ತೆ. ಇದೆಲ್ಲ ಯಾಕೆ ಮೊದಲೇ ಹೇಳಿಲ್ಲ ರೌಡಿನಾದ್ನಿ ಅಂತ ಆಮೇಲೆ ನೀವು ನನಗೆ ಹೇಳ್ಬೇಡಿ ಅಷ್ಟೆ. ಇದೇನ್ ಭಾವ ನೀವು, ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ಮಲಗಿದಿರಲ್ಲ. ಹಾಸ್ಪಿಟ್ಲಲ್ಲಿ ಜನ ಸರಿ ಇಲ್ಲ, ನಾನು ಒಬ್ಬೊಬ್ಳೆ ಮಾತಾಡ್ತಿರೋದು ನೋಡಿದ್ರೆ ನನ್ಗೊಂದು ಸೂತ್ ಲೂಸು ಅನ್ಕೊಂಡು ನಿಮ್ ಪಕ್ಕದ ಬೆಡ್ ಅಲ್ಲಿ ನನ್ನನ್ನು ಫಿಕ್ಸ್ ಮಾಡ್ಬಿಡ್ತಾರ ಅಷ್ಟೇ. ನಿಮಗ್ ಮಾತಾಡಕ್ ಕಷ್ಟ ಅಂತ ನಮಗ್ ಗೊತ್ತು. ಸುಮ್ಮನೆ ಒಂದು ಕ್ಲೂ ಕೊಡಿ ಬಾಬಾ. ನಾವು ಗೊತ್ತಲ್ಲ ಬೆರಳು ತೋರಿಸಿದ್ರೆ ಬಾಡಿನೇ ನುಂಗ್ತೀವಿ ಅಂತ. ನಿಮ್ಮ ಸಿಗ್ನಲ್ ಮೆಸೇಜ್ನ ಇಮಿಡಿಯೇಟ್ ಆಗಿ ಡಿಕೋಡ್ ಮಾಡಿ ಇಡೀ ಕರ್ನಾಟಕಕ್ಕೆ ಸರ್ಕ್ಯುಲೇಟ್ ಮಾಡ್ಬಿಡ್ತೀನಿ. ನಿಮ್ಗೆ ಹುಷಾರಿಲ್ಲ ಅಂತ ನಿಮ್ ಫ್ಯಾನ್ಸ್ ಎಲ್ಲ ಯಾವ ಲೆವೆಲ್ಗೆ ತಲೆ ಕೆಡ್ಸ್ಕೊಂಡಿದ್ದಾರೆ ಗೊತ್ತಾ? ಟ್ರೋಲ್ ಪೇಜ್ಗಳು, ಮೀಮ್ಸ್ಗಳು ಅಷ್ಟೇ ಯಾಕೆ ಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೇ ಹವಾ ಬಾಬಾ. ದೊಡ್ಡದಾಗಿ ಒಂದ್ ಸಿಗ್ನಲ್ ಕೊಡಿ ಬಾಬಾ, ರಾಕಿ ಬಾಯ್ತಾರ. ಬಾಬಾ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಾಬಾ ಬಾಬಾ ಅದಕ್ಕೆ ನಾನು ಡಾಕ್ಟರ್ನ ಮತ್ತೆ ಹೊಸೇನೆ ಕರ್ಕೊಂಡ್ ಬಂದ್ಬಿಡ್ತೀನಿ. ವಿಕಿಣ್ಣ ಅಣ್ಣ ಎದ್ದೇಳು. ವಿಕಿ ಎದ್ದೇಳು. ವಿಕಿ ವಿಕಿ ಅಣ್ಣ ಪ್ಲೀಸ್ ಕಣೋ. ವಿಕಿ ಏನಾಯ್ತು? ವಿಕಿ ಎದ್ದೇಳು. ವಿಕಿ ವಿಕಿ ಅಣ್ಣ ಎದ್ದೇಳು. ಡಾಕ್ಟರ್ ಡಾಕ್ಟರ್ ಬಾಬಾ ರೆಸ್ಪಾಂಡ್ ಮಾಡಿದ್ರು ಡಾಕ್ಟರ್. ಏನಿಲ್ಲಲ್ಲಮ್ಮ, ಸುಮ್ಮನೆ ಎಕ್ಸಾಕ್ಟ್ ಆಗ್ತಿದ್ದೀರಾ. ಇದು ರಿಕವರಿ ಆಗೋದಕ್ಕೆ ಇನ್ನೂ ತುಂಬಾ ಸಮಯ ಬೇಕಾಗುತ್ತೆ. ಇಲ್ಲ ಡಾಕ್ಟರ್, ಅವ್ರು ಬೆರಳು ಮೂವ್ ಮಾಡಿದ್ರು. ಇಲ್ಲಿರೋರು ಎಲ್ಲರೂ ನೋಡಿದ್ದಾರೆ, ಬೇಕಿದ್ರೆ ಕೇಳಿ. ಬೇಕಿದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಬಾಬಾ ಮತ್ತೆ ಸಿಗ್ನಲ್ ಕೊಡಿ ಬಾಬಾ. ನಿಮ್ ಆಶಿಕ್ಕು ನಿಮ್ ಒಂದೇ ಒಂದ್ ಸಿಗ್ನಲ್ಗೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಕಾಯ್ತಿರಲ್ಲ ಗೊತ್ತಾ? ನೋಡಿ ಬಾಬಾ, ಗರುಡನ್ ಕರ್ಕೊಂಡ್ ಬಂದಿದ್ದೀವಿ. ಒಂದೇ ಒಂದ್ ಸಿಗ್ನಲ್ ಕೊಡಿ ಬಾಬಾ, ಸಾಕು ಪ್ಲೀಸ್ ಬಾಬಾ. ಫೀಲಿಂಗ್ಸ್ ಹಂಗೆ ಅರ್ಥ ಆಗುತ್ತಮ್ಮ. ಕನಿಷ್ಠ ಆದ್ರೂ 2 ದಿನ ಬೇಕಾಗುತ್ತೆ ರಿಕವರಿ ಆಗೋದಕ್ಕೆ. ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್, ನೀವು ಹೊರಡಿ. ಏನ್ ಬಾಬಾ ನೀವು ಗರುಡನ್ ಹಾಗೆ ಕಳ್ಸ್ಬಿಟ್ರಲ್ಲ. ನಾವು ಮಾತ್ರ ಇದ್ದಾಗ ಸಿಗ್ನಲ್ ಕೊಟ್ಟು ಇನ್ಸ್ಪೆಕ್ಟರ್ ಬಂದಾಗ ಸೈಲೆಂಟ್ ಆಗ್ಬಿಟ್ರಲ್ಲ. ಇದ್ ನ್ಯಾಯನಾ? ಅಮ್ಮು, ಈ ಕೆಲಸ ನಮ್ಮಿಂದ ಯಾರಿಗೂ ಸಾಧ್ಯ ಇರಲಿಲ್ಲ. ಅಣ್ಣ ಕೈ ಬೆರಳನ್ನ ಮೂವ್ ಮಾಡಿದಾನೆ, ಅದನ್ನ ನೋಡಿದ್ದೀನಿ. ನೀನ್ ಇದೇ ತರ ಅವಾಗವಾಗ ಮಾತಾಡ್ಸ್ತಾ ಇದ್ರೆ ಅವ್ನು ಡೆಫಿನೆಟ್ ಆಗಿ ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತಾನೆ. ಡಾಕ್ಟರ್, ವಿಕ್ರಾಂತ್ ಕಂಡೀಷನ್ ಹೇಗಿದೆ? ಇಸ್ ಇಟ್ ರೆಸ್ಪಾಂಡಿಂಗ್? ಇಂಪ್ರೂವ್ ಆಗ್ತಿದೆಯಾ ಅಥವಾ ನಾನು ಬೇರೆ ಹಾಸ್ಪಿಟಲ್ಗೆ ಏನಾದರೂ ಶಿಫ್ಟ್ ಮಾಡಬೇಕಾ? ನಾನು ಬಿ ಕೂಲ್, ಬನ್ನಿ ಮಾತಾಡೋಣ.
ವಿಕ್ಕಿ ಬಲು ಬೇಗ ಡಿಸ್ಚಾರ್ಜ್ ಆಗ್ತಾನೆ ಅನ್ಸುತ್ತೆ ಸಿಸ್ಟರ್. ಹಾಗೇನಾದ್ರೂ ಆದ್ರೆ ವೇದಾಂತಿಗೆ ನಮ್ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗತ್ತೆ. ಹಂಗಂದ್ರೆ ನಾವು ಏನಾದರೂ ಒಂದು ಮಾಡಬೇಕು. ಸದ್ಯಕ್ಕಂತೂ ನನ್ನ ತಲೆಯಲ್ಲಿ ಏನೂ ಯೋಚನೆ ತೋರಿಸ್ತಾ ಇಲ್ಲ. ಏನಾಗುತ್ತೋ ಆಗ್ಲಿ ಬಿಡು. ಏನಾಗುತ್ತೋ ಆಗಲಿ ಅಂದರೆ ನೀನು ಮನೆ ಬಿಟ್ಟು ಆಚೆ ಹೋಗೋಕ್ಕೆ ಅಲ್ಲಲ್ಲ, ಮಾಡಿರೋ ಕೆಲಸಕ್ಕೆ ಜೈಲಿಗೆ ಕಳಿಸ್ತಾರೆ ನಿನ್ನ. ಅದಕ್ಕೆಲ್ಲ ರೆಡಿನಾ? ನಾನೇ ನೀನಾ? ಕ್ರೈಮ್ನ ನಾನು ಇವಾಗ ಶುರು ಮಾಡಿಲ್ಲ. ಒಂದ್ ವೇಳೆ ವಿಕ್ಕಿ ಮನೆಗ್ ಬಂದು ವೇದಾಂತ್ ಹತ್ರ ಎಲ್ಲಾ ವಿಷಯ ಹೇಳಿದ್ರು ನನ್ನ ಹತ್ರ ಅದಕ್ಕೆ ಇನ್ನೊಂದು ಅಸ್ತ್ರ ಇದೆ. ಅದ್ಯಾವುದು ನನ್ಗೆ ಗೊತ್ತಿಲ್ಲದೆ ಇರೋದು? ಇದು ಎಲ್ರಿಗೂ ಗೊತ್ತಿರೋ ಅಸ್ತ್ರನೇ. ಯಾರು ಏನೇ ಹೇಳಿದ್ರು ವೇದಾಂತ್ ಮಾತ್ರ ನನ್ನ ವಿರುದ್ಧ ನಿಲ್ಲಲ್ಲ. ಯಾಕೆ ಅಂದ್ರೆ ಅವನಿಗೆ ನಾನು ದೇವ್ರ ಸಮಾನ. ಈ ವಿಕ್ಕಿ ನನ್ನ ಬಗ್ಗೆ ಏನೇ ಚಾಡಿ ಹೇಳಿದ್ರು ಅದನ್ನ ವೇದಾಂತ್ ನಂಬಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಧ್ರುವ. ನಾನು ಧ್ರುವನ್ ವಿಚಾರದಲ್ಲಿ ಏನ್ ಮಾಡಿದ್ನೋ ಈ ವಿಕ್ಕಿ ವಿಚಾರದಲ್ಲೂ ಅದನ್ನೇ ಮಾಡ್ತೀನಿ. ಧ್ರುವನ ಮನೆ ಬಿಟ್ಟು ಓಡಿಸ್ದ ಹಾಗೆ ವಿಕ್ಕಿನೂ ಮನೆ ಬಿಟ್ಟು ಓಡಿಸ್ತೀನಿ. ಒಂದ್ಸರಿ ವರ್ಕೌಟ್ ಆಯ್ತು ಅಂತ ಪದೇ ಪದೇ ಅದೇ ತರ ವರ್ಕೌಟ್ ಆಗತ್ತೆ ಅಂತೀಯ? ಎಲ್ಲಿವರೆಗೂ ವೇದಾಂತ್ಗೆ ನನ್ನ ಮೇಲೆ ರೆಸ್ಪೆಕ್ಟ್ ಕಮ್ಮಿ ಆಗಲ್ವೋ ಅಲ್ಲಿವರೆಗೂ ಈ ಅಸ್ತ್ರಕ್ಕೆ ಎಲ್ರೂ ತಲೆ ಬಾಗ್ಲೇಬೇಕು. ವೇದಾಂತ್ ಯಾವುದೇ ಕಾರಣಕ್ಕೂ ನನ್ನನ್ನು ಅನುಮಾನಿಸಲ್ಲ. ಇಷ್ಟು ವರ್ಷದಲ್ಲಿ ನಾನು ನಂಬಿಕೆನ ಗಳಿಸ್ಕೊಂಡಿದ್ದೀನಿ. ತಾವು ಇಷ್ಟು ವರ್ಷ ಸೈಲೆಂಟ್ ಆಗಿ ಮಾಡಿದ್ದು ಇದೇ ಕೆಲಸನ? ಕೆಲವೊಂದನ್ನ ಸೈಲೆಂಟ್ ಆಗಿ ಮಾಡ್ದಾಗ್ಲೆ. ಇಂಥವ್ರು ವೈಲೆಂಟ್ ಆದಾಗ ಇವ್ರನ್ನ ತೆಪ್ಪು ಮಾಡೋಕೆ ಅದು ಹೆಲ್ಪ್ ಆಗೋದು. ಏನಾಗ್ತಿದ್ಯೋ ಗೊತ್ತಾಗ್ತಾ ಇಲ್ವಲ್ಲ? ವಿಕಿ ಏನಾಗ್ತಿದೆ ಗೊತ್ತಾಗ್ತಿಲ್ವಲ್ಲೋ? ಏನೋ ಮಾಡೋದು? ವೇದಾಂತ್ ನಿಮಿಷ ಬಾಯಿಲಿ. ವೇದಾಂತ್ ಇಲ್ಲಿ ನೋಡಿಲಿ. ವಿಕಿ ವಿಕ್ರಾಂತ್ ಏನಾಗ್ತಿದೆ? ವಿಕಿ ನಿಮ್ಗೇನು ಹೋಗ್ಲ? ವಿಕ್ಕಿ ಏನಾಯ್ತಮ್ಮ? ನೀವೇನಾದ್ರೂ ಅವ್ರು ಮಾತಾಡಿದ್ರ? ಇಲ್ಲ, ನಾನು ಸುಮ್ಮನೆ ಹಾಗೆ ಜನರಲ್ ಮಾತಾಡ್ಸಕ್ಕೆ ಅಂತ ಬಂದೆ. ಇದ್ದಕ್ಕಿದಾಗ ಈಗ ಆಗ್ತಾ ಇದೆ. ವಿಕ್ರಾಂತ್ ಏನಾಗ್ತಿದೆ? ವಿಕ್ರಾಂತ್ ನಿಮ್ಗೇನು ಹೋಗಲ್ಲ. ನಾನಿದ್ದೀನಿ ವಿಕ್ರಾಂತ್. ಸಾಕಲ್ಲ ಒಂದು ಡಾಕ್ಟರ್ ಕರೀ. ವಿಕಿ ಅಮ್ಮ, ವಿಕ್ರಾಂತ್ ಏನಕ್ಕಾದ್ರೂ ರೆಸ್ಪಾಂಡ್ ಮಾಡಿದ್ನ? ನನ್ಗೇನು ಗೊತ್ತಿಲ್ಲ ಏನಾಗಿದೆ ಇವನ್ಗೆ. But something has gone wrong for sure. ನಾನು ಹೋದಾಗ ಒಂದು ಸರಿನೇ ಆಯ್ತಾ? ಏನೂ ಆಗಿಲ್ಲ, ಏನು ಮಾತಾಡಿಲ್ಲ ಅವನು. ಡಾಕ್ಟರ್, ವಿಕ್ರಾಂತ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತದೆ ಅನ್ಸಿದೆ. ಪ್ಲೀಸ್ ನೀವೆಲ್ಲ ಆಚೆ ಇರಿ. ಸಿಸ್ಟರ್, ಅಷ್ಟು ಇಲ್ಲಿಂದ ಹೋಗ್ಬಿಡೋಣ, ಇಲ್ಲಾಂದ್ರೆ ಎಡವಟ್ಟಾಗ್ಬಿಡುತ್ತೆ. ವೇದಾಂತ್, ನನಗೆ ವಿಕ್ಕಿ ಪರಿಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ. ಸಂಕಟ ಆಗ್ತಾ ಇದೆ. ಇಲ್ಲಿದ್ದಷ್ಟು ಟೆನ್ಷನ್ ಜಾಸ್ತಿ ಆಗ್ತಿದೆ ವೇದಾಂತ್. ಮನಸ್ಸಿಗೆ ಬೇಡದೇ ಇರೋ ಯೋಚನೆಗಳೇ ಬರ್ತಾ ಇದೆ. ನಿಂತಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಯಾವುದೂ ನಮ್ಮ ಕೈಲಿಲ್ಲಮ್ಮ. ನಾನು ಸಮಾಧಾನ ಮಾಡ್ಕೊಳ್ಳೇಬೇಕು. ಏನೂ ಆಗಲ್ಲ, ನೀವು ಯೋಚನೆ ಮಾಡಬೇಡಿ. ನಾನು ಮನೆಯಿಂದ ಧೈರ್ಯವಾಗಿ ಬರ್ತೀನಿ ವೇದಾಂತ್. ಆದ್ರೆ ಇಲ್ಲಿ ಬಂದು ವಿಕ್ಕಿ ನೋಡ್ತಿದ್ದ ಹಾಗೆ ಆಕಾಶನೇ ತಲೆ ಮೇಲೆ ಬಿದ್ದಾಗುತ್ತೆ.